ಸರ್ವಧರ್ಮೀಯರ ಸಮ್ಮಿಲನ ಹಾಗೂ ಭಾರತ ದೇಶದ ನೈಜ ಪರಂಪರೆಯನ್ನು ಸಾರುವಲ್ಲಿ ಉರುಸ್ ಕಾರ್ಯಕ್ರಮವು ಮಹತ್ವದ್ದಾಗಿದೆ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ ಅಭಿಪ್ರಾಯಪಟ್ಟರು. ಇತಿಹಾಸ ಪ್ರಸಿದ್ಧ ಎಮ್ಮೆಮಾಡು ಮಖಾಂ ಉರುಸ್ ಅಂಗವಾಗಿ ನಡೆದ ಸಾರ್ವಜನಿಕ ಸೌಹಾರ್ದ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು, ನಾಡಿನ ಐಕ್ಯತೆ, ಸಹಬಾಳ್ವೆ ಹಾಗೂ ಸಾಮಾಜಿಕ ಏಳಿಗೆಗೆ ಇಂತಹ ಕಾರ್ಯಕ್ರಮ ಸಹಕಾರಿಯಾಗಿದೆ. ಧರ್ಮಗಳ ಆಚರಣೆಗಳಿಂದ ಪರಸ್ಪರ ಶಾಂತಿ, ಸಾಮರಸ್ಯ ನೆಲೆಸಲು ಸಾಧ್ಯ. ಎಲ್ಲಾ ಧರ್ಮದವರು ಉರುಸ್ ಆಚರಣೆಯಲ್ಲಿ ಭಾಗವಹಿಸುವುದು ವಿಶೇಷ ಎಂದರು. ಅದರಿಂದ ಅವರು ಇವತ್ತು ಬೆಳಿಗ್ಗೆ ದೂರವಾಣಿ ಮೂಲಕ ನಮಗೆ ಕರೆ ನೀಡಿ ಬರಲಿಕ್ಕಾಗದೇ ಇದ್ದಿದ್ದಕ್ಕೆ ತಮ್ಮಲ್ಲಿ ಕ್ಷಮೆಯನ್ನ ಕೇಳ್ತಾ ತಮ್ಮೆಲ್ಲರೂ ಕೂಡ ಶುಭಾಶಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಈಗಾಗಲೇ ಧರ್ಮಗುರುಗಳು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲ ಧರ್ಮವೂ ಕೂಡ ಶಾಂತಿಯನ್ನ, ಪ್ರೀತಿಯನ್ನ, ಸೌಹಾರ್ದತೆಯನ್ನ ಪ್ರತಿಪಾದಿಸ್ತದೆ. ಯಾವ ಧರ್ಮವು ದ್ವೇಷಿಸಬೇಕು ಅಂತ ಹೇಳಿದ್ರೆ ಎಲ್ಲ ಧರ್ಮವೂ ಕೂಡ ಪ್ರೀತಿಸಬೇಕು ಅಂತಲೇ ಹೇಳಿದ್ರು. ಮತ್ತು ಸಾಮರಸ್ಯದ ಮತ್ತು ಸೌಹಾರ್ದತೆಯ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳುತ್ತದೆ ಪ್ರತಿಯೊಂದು ಧರ್ಮದ ಗುರಿ. ಅದರಂತೆ ಶಾಂತಿಯನ್ನ ಪ್ರತಿಪಾದಿಸಿದಂಥ ಸೂಫಿ ಸಂತರ ಪುಣ್ಯ ಸ್ಥಳದಲ್ಲಿ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಅದನ್ನೇ ಪ್ರಾರ್ಥಿಸ್ತೇವೆ. ಸಮಾಜದಲ್ಲಿ ಶಾಂತಿ ನೆಲೆಗೊಳ್ಳಬೇಕು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ನಡೀತಾ ಇದೆ. ಈ ಯುದ್ಧದಿಂದ ಯಾರಿಗೂ ಕೂಡ ಪ್ರಯೋಜನ ಇಲ್ಲ. ಬರೀ ಅಮಾಯಕರು ಸಾಯ್ತಾರೆ ಇರುತ್ತೆ. ಇದರಿಂದ ಯಾರು ಕೂಡ ಪ್ರಯೋಜನ ಇಲ್ಲ, ಯಾರು ಕೂಡ ಲಾಭ ಇಲ್ಲ. ಯುದ್ಧದಿಂದ ಯಾವತ್ತೂ ಲಾಭ ಆಗಿಲ್ಲ. ಶತಮಾನಗಳಿಂದ ಇದನ್ನೇ ಎಲ್ಲ ಧಾರ್ಮಿಕ ಗುರುಗಳು ಹೇಳ್ಕೊಂಡು ಬರ್ತಾ ಇರುವಂಥದ್ದು, ಪ್ರತಿಪಾದಿಸ್ತಾ ಇರೋದು ಕೂಡ ಇದೆ. ದ್ವೇಷದಿಂದ, ಹಿಂಸೆಯಿಂದ ಯಾರು ಕೂಡ ಲಾಭ ಇಲ್ಲ. ಅದರಿಂದ ಪ್ರೀತಿಯ ಸಂದೇಶವನ್ನು, ಶಾಂತಿಯ ಸಂದೇಶವನ್ನು, ಸೌಹಾರ್ದತೆಯ ಸಂದೇಶವನ್ನು ಪ್ರತಿ ಬಾರಿ ಎಮ್ಮೆಮಾಡು ಉರುಸಿನ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಸೇರಿ, ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ಧಾರ್ಮಿಕ ಗುರುಗಳು ಕೂಡ ಸೇರಿ ಆ ಸಂದೇಶವನ್ನು ಇಡೀ ನಾಡಿಗೆ, ಕರ್ನಾಟಕ ರಾಜ್ಯಕ್ಕೆ, ದೇಶಕ್ಕೆ ಸಾರುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಿ ಬಯಸ್ತೇನೆ. ನಾನು ಈ ಭಾಗದ ಜನಪ್ರತಿನಿಧಿಯಾಗಿ, ಜನಸೇವಕರು ಕಳೆದ 3 ವರ್ಷಗಳಿಂದ ಅದನ್ನೇ ಪಾಲಿಸ್ಕೊಂಡು ಯಾವ ಕಾರಣಕ್ಕೂ ಕೂಡ ಸಮಾನತೆಯನ್ನು ಹೊರತು ಕೆಲಸಗಳಾಗಬಾರ್ದು, ಅಭಿವೃದ್ಧಿ ಆಗಬಾರ್ದು, ಶಾಸಕನಾಗಿ ನಾನು ನಡ್ಕೋಬಾರ್ದು ಅಂತ ಹೇಳುವಂಥದ್ದನ್ನೇ ನಾನು ಮಾಡ್ಕೊಂಡು ಮುಖ್ಯ ಭಾಷಣಗಾರರಾಗಿ ಪಾಲ್ಗೊಂಡು ಮಾತನಾಡಿದ ಎಸ್ಎಸ್ಎಫ್ ರಾಜ್ಯಾಧ್ಯಕ್ಷ ಸುಫಿಯಾನ್ ಸಕಾಫಿ, ಅನೇಕ ಧಾರ್ಮಿಕ ಕೇಂದ್ರಗಳನ್ನು ಹೊಂದಿರುವ ಕೊಡಗು ಜಿಲ್ಲೆಯಲ್ಲಿ ಎಲ್ಲ ಧರ್ಮದವರು ತಮ್ಮದೇ ಆದ ಆಚಾರ, ವಿಚಾರ, ಸಂಸ್ಕೃತಿ, ಪರಂಪರೆಯೊಂದಿಗೆ ಬದುಕುತ್ತಿದ್ದು ಭಾವೈಕ್ಯತೆಯ ಸೌಹಾರ್ದ ಸಮಾಜ ನಿರ್ಮಾಣವಾಗಿದೆ ಎಂದರು. ಎಮ್ಮೆಮಾಡು ಎಂಬ ಕುಗ್ರಾಮವನ್ನು ವಿಶ್ವಕ್ಕೆ ಪಸರಿಸಲು ಇಲ್ಲಿನ ಪವಾಡ ಪುರುಷರೇ ಕಾರಣ. ಎಲ್ಲಿ ಸೂಫಿ ಸಂತರು ನೆಲೆಸಿದ್ದಾರೋ ಅಲ್ಲಿ ಭಾವೈಕ್ಯತೆ ಕಾಣಲು ಸಾಧ್ಯ ಎಂದು ಹೇಳಿದರು. ನಮ್ಮ ಉಲಮಾಗಳು, ಮಹಾತ್ಮರುಗಳು, ಸಾತ್ವಿಕರು, ಸಜ್ಜನರು ಅವರೆಲ್ಲರೂ ಕೂಡ ತೋರಿಸಿಕೊಟ್ಟ ಒಂದು ಆದರ್ಶಯುತವಾದ ಒಂದು ಮಾರ್ಗ. ಆ ಮಾರ್ಗದಲ್ಲಿ ನಾವು ಸಂಚರಿಸಬೇಕು. ನಶ್ವರವಾದ 4 ದಿನದ ಬದುಕಿಗೆ ಬೇಕಾಗಿ ನಮ್ಮ ಆದರ್ಶವನ್ನು, ನಮ್ಮ ಒಳಿತುಗಳನ್ನು ಎಲ್ಲವನ್ನು ಕೂಡ ದೂರ ಮಾಡಿಟ್ಟು ಏನೋ ಒಂದು ಬೇಕಾಬಿಟ್ಟಿಯಾಗಿ ಜೀವಿಸುವ ಒಂದು ಅವಸ್ಥೆ ಯಾವತ್ತೂ ಕೂಡ ಬರಬಾರದು. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಜಗತ್ತಿಗೆ ಅದನ್ನು ಕಲಿಸಿಕೊಟ್ಟಿದ್ದಾರೆ. ಅಲ್ಲಿ ದೊಡ್ಡವ ಸಣ್ಣವನೆಂದಿಲ್ಲ, ಶ್ರೀಮಂತ ಬಡವ ಎಂಬುದಿಲ್ಲ, ಕರಿಯ ಬಿಳಿಯ ಎಂಬ ವ್ಯತ್ಯಾಸವಿಲ್ಲ. 14ನೇ ಶತಮಾನದ ನೀಗ್ರೋ ಎಂದು ಕರೆಯಲ್ಪಟ್ಟಿದ್ದ ಇಥಿಯೋಪಿಯಾದ ಗುಲಾಮರಾಗಿದ್ದ ಹಜರತ್ ಬಿಲಾಲ್ ರಲಿಯಲ್ಲಾಹು ಅನ್ಹು ಅವರನ್ನು ತನ್ನ ಮಸ್ಜಿದ್ನಲ್ಲಿ ಇಮಾಮಾಗಿ ಮುಅಜ್ಜಿನಾಗಿ ನೇಮಕ ಮಾಡಿ ಅರೇಬಿಯಾದಲ್ಲಿ ದೊಡ್ಡ ಒಂದು ಸಾಧನೆಯನ್ನು ಮಾಡುತ್ತಾರೆ. ಕರಿಯರು ಬಿಳಿಯರು ಅಂತ ಹೇಳಿದರೆ ಅಸ್ಪೃಶ್ಯತೆಯಿಂದ
ಕಾಣುತ್ತಿದ್ದ 6ನೇ ಶತಮಾನದಲ್ಲಾಗಿತ್ತು ಇದು. ಹತ್ತಿರ ಕೂಡ ಸರಿಸುತ್ತಿರಲಿಲ್ಲ, ಒಟ್ಟಿಗೆ ಕೂರಿಸುತ್ತಿರಲಿಲ್ಲ, ಅವರೊಂದಿಗೆ ಮಾತನಾಡುತ್ತಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಜಗತ್ತಿನ ಅತ್ಯಂತ ಸುಂದರಾಂಗನಾದ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಾನು ಇಮಾಮಾಗಿ ನಿಲ್ಲುವ ಮಸ್ಜಿದಿನ ಮುಅದ್ದಿನಾಗಿ ಹಜರತ್ ಬಿಲಾಲ್ ರಲಿಯಲ್ಲಾಹು ಅನ್ಹು ಅವರನ್ನು ನೇಮಕ ಮಾಡಿಕೊಡ್ತಾರೆ. ದೊಡ್ಡ ಒಂದು ಇತಿಹಾಸವಾಗಿದೆ ಅದು. ಚರಿತ್ರೆಗಳಲ್ಲಿ ಇದರ ಬಗ್ಗೆ ಕಾಣುತ್ತಾ ಇದೆ. ಎಮ್ಮೆಮಾಡು ಮುದರಿಸ್ ಹಂಸಾ ಸಕಾಫಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. അല്ലാഹുവിന്റെ ഔലിയാക്കൾ ബഹുമാനപ്പെട്ട സൂഫി ഷഹീദ് ഖദ്ദസല്ലാഹു സിർറഹുൽ അസീസ് അടക്കമുള്ള അല്ലാഹുവിന്റെ ഔലിയാക്കൾ അല്ലാഹുവിലേക്ക് അവരുടെ ജീവിതം തിരിച്ചു വെച്ചവരാണ്. അവരുടെ ഹൃദയം മുഴുവനും അല്ലാഹുവിലേക്ക് തിരിച്ചു വെച്ചവരാണ്. ബഹുമാനപ്പെട്ട സൂഫി ഷഹീദ് തങ്ങൾ ഈജിപ്തിൽ നിന്ന് നമ്മുടെ കർണാടകത്തിലേക്ക് കടന്നു വന്നത് അല്ലാഹുവിന്റെ ദീനിന്റെ പ്രചാരണ പ്രവർത്തനങ്ങൾക്ക് വേണ്ടിയാണ് ഇങ്ങോട്ട് കടന്നു വന്നത്. അവിടുത്തെ നിസ്തുല്യമായ സ്വഭാവ മഹിമയിലൂടെ അവിടത്തേക്ക് അല്ലാഹു തആല നൽകിയ അത്ഭുതങ്ങളായ കറാമത്തിലൂടെ ആയിരക്കണക്കായ ആളുകൾ അതിലേക്ക് ആകർഷിച്ച് ഇസ്ലാമിലേക്ക് ആളുകൾ ഒരുപാട് ഒഴുകിയപ്പോൾ ശത്രുക്കളുടെ കരങ്ങളാൽ വധിക്കപ്പെട്ട് ഷഹീദായി ഇന്ന് നമ്മുടെ നാടിന് അത്താണിയായി അന്തിയുറങ്ങുകയാണ്. ಕೂರ್ಗ್ ಜಮಿಯತುಲ್ ಉಲಾಮಾ ಜಿಲ್ಲಾಧ್ಯಕ್ಷ ಸಯೀದ್ ಶಿಯಾಬುದ್ದೀನ್ ಅಲ್ ಐದರೂಸಿ ಕಿಲ್ಲೂರ್ ತಂಗಳ್ ಹಾಗೂ ಎಮ್ಮೆಮಾಡು ಮಸೀದಿಯ ಖತೀಬರಾದ ರಾಜಿಕ್ ಫೈಜಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಕರ್ನಾಟಕ ಹಜ್ ಸಮಿತಿ ಅಧ್ಯಕ್ಷರಾದ ಸಯೀದ್ ಅಶ್ರಫ್ ತಂಗಳ್ ಅದೂರ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಮಾತ್ ಅಧ್ಯಕ್ಷ ಹುಸೈನ್ ಸಕಾಫಿ, ಸಯೀದ್ ಇಲ್ಯಾಸ್ ಅಲ್ ಹೈದರೂಸಿ ತಂಗಳ್, ಜಮಾತ್ ಉಪಾಧ್ಯಕ್ಷ ಚಂಬಾರಂಡ ಮಾಹಿನ್, ಮಾಜಿ ಅಧ್ಯಕ್ಷ ಅಬೂಬಕರ್ ಸಕಾಫಿ, ಇಸ್ಮಾಯಿಲ್ ಸಕಾಫಿ ಕೊಂಡಂಗೇರಿ, ವಕ್ಫ್ ಮಾಜಿ ಅಧ್ಯಕ್ಷ ಯಾಕೂಬ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮೌಲೂದ್ ಪಾರಾಯಣ ಹಾಗೂ ವಿಶೇಷ ಪ್ರಾರ್ಥನೆ ನಡೆಯಿತು. ನೆರೆದಿದ್ದವರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಕೊಡಗು ಸೇರಿದಂತೆ ಹೊರ ಜಿಲ್ಲೆ ರಾಜ್ಯಗಳಿಂದ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಪಾಲ್ಗೊಂಡಿದ್ದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಚಿತ್ತಾರ ನ್ಯೂಸ್ ಚಯ್ಯಂಡಾಣೆ.